ಇವತ್ತಿನ ವಿಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಅಳತೆನ ಹೇಗೆ ಮಾಡೋದು ಹಾಗೆ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಟಿಚಿಂಗ್ ತೋರಿಸ್ತೀನಿ. ಹಾಗೆಯೇ ಫ್ರೆಂಡ್ಸ್, ಯೂನಿಫಾರ್ಮ್ ಶರ್ಟು ಈಸಿಯಾಗಿ ಯಾವ ರೀತಿ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ತುಂಬ ಈಸಿಯಾಗಿ ನಾನು ಇವಾಗ ಫ್ರಂಟ್ ಪಾರ್ಟ್ ಫಸ್ಟ್ ಕಟ್ ಮಾಡ್ತೀನಿ, ಆಮೇಲೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತೀನಿ. ಈಗ ನಾವು ಯೂನಿಫಾರ್ಮ್ ಶರ್ಟ್, ಇದು ಒಂದು 2ನೇ ಕ್ಲಾಸ್ ಹುಡುಗಂದು ಯೂನಿಫಾರ್ಮು, ಅದನ್ನೇ ಹೇಗೆ ಅಳತೆ ಮಾಡಬೇಕು. ಇದು ಇದೇ ಥರ ನೀವು ಹುಡುಗಿಗೂ ಸ್ಟಿಚ್ ಮಾಡ್ಬೋದು, ಗಂಡು ಮಕ್ಕಳಿಗೂ ಸ್ಟಿಚ್ ಮಾಡ್ಬೋದು, ಇಬ್ಬರಿಗೂ ಸಹಿತ ಸ್ಕೂಲ್ ಯೂನಿಫಾರ್ಮು ಶರ್ಟು ಈ ರೀತಿ ಅಳತೆ ತೊಗೊಳ್ಳೋದು, ಕಟ್ಟಿಂಗ್ ಮಾಡೋದು ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಚೆನ್ನಾಗಿ ಅನಿಸಿದ್ರೆ, ಅಥವಾ ಇನ್ನೂ ಏನಾದರೂ ಹೆಚ್ಚಿಗೆ ಇದರಲ್ಲಿ ಆ್ಯಡ್ ಮಾಡ್ಕೊಬೇಕು, ನಂದು ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಅದನ್ನು ವಿಡಿಯೋ ನೋಡಿದ ನಂತರ ನನಗೆ ಹೇಳ್ಬೋದು, ಅದನ್ನು ಸರಿ ಮಾಡ್ಕೊಳ್ತೀನಿ. ಓಕೆ, ಈಗ ಯೂನಿಫಾರ್ಮ್ ಶರ್ಟ್ ಕಟ್ಟಿಂಗನ್ನು ಮಾಡೋಣ ಬನ್ನಿ. ಕಮೆಂಟ್ ಮಾಡಿದ್ರು ಯೂನಿಫಾರ್ಮ್ ಶರ್ಟ್ ಕಟ್ಟಿಂಗ್ ಹೇಳ್ಕೊಡಿ ಅಕ್ಕ ಅಂತೇಳಿ. ಯೂನಿಫಾರ್ಮ್ ಇದು 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸು, ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಆಗೋವರೆಗೂ ಸಾಕು, ಇದೇ ಅಳತೆ. ಫಸ್ಟು ನಾವು ಶರ್ಟನ್ನು ಈ ರೀತಿ ಶರ್ಟ್ ಅಳತೆ ಯಾರು ತೊಗೋಬೋದು, ಅಥವಾ ಈ ಥರ ಶರ್ಟು ನೀವು ಅಳತೆಗಾದರೂ ಇಸ್ಕೊಬೋದು. ಶರ್ಟ್ ಉದ್ದ ಬಂದುಬಿಟ್ಟು ನಾವು ತೊಗೋಬೇಕು. ಶರ್ಟ್ ಉದ್ದ ಬಂದುಬಿಟ್ಟು 20 ಇಂಚು ನೋಡಿ, 20 ಇಂಚು. ಎದೆ ಸುತ್ತಳತೆನ ನಾವು ಇಲ್ಲಿ ಮಾರ್ಕ್ 9 ಇಂಚಿದೆ. ಇಲ್ಲಿ 2 ಇಂಚು ನಾವು ಈ ರೀತಿ ಫೋಲ್ಡಿಂಗಿಗೆ ಬಿಡಬೇಕಾಗತ್ತೆ, ಯಾಕಂದರೆ ಹುಕ್ಸ್ ಅಲ್ಲ, ಗುಂಡಿ ಹಾಗೆ ರಿಂಗ್ಸು. ಫ್ರೆಂಡ್ಸ್, ಬ್ಲೌಸ್ ತುಂಬ ಹೊಲಿದು ಹುಕ್ಸ್ ಅಂತಲೇ ಬರುತ್ತೆ ಬಾಯಿಗೆ. ಈಗ ನಾವು ಫಸ್ಟಿಗೆ ಏನು ಮಾಡ್ಕೊಬೇಕು ಅಂತಂದರೆ, ನಾವು ಶರ್ಟ್ ಕಟ್ಟಿಂಗ್ ಮಾಡಬೇಕಲ್ವಾ, ಹಾಗಾಗಿ ಫಸ್ಟಿಗೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. 10 ಇಂಚು ಪ್ಲಸ್ 2 ಇಂಚು ಅಂದರೆ ಗುಂಡಿಗೆ ಕ್ಲೋಸ್ ಮಡ್ಚ್ಕೊಳ್ಳೋದಕ್ಕೆ. ನೋಡಿ, ಕ್ಲೋಸ್ ಇರೋ ಕಡೆ ನಮ್ಮ ಕಡೆ ಬರಬಾರ್ದು, ಆದರೂ ಇವಾಗ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನಾನು. ನೋಡಿ, 10 ಇಂಚು ನಾವು ಇದೆ. ಹಾಗೆ ಉದ್ದ ಬಂದುಬಿಟ್ಟು 22 ಇಂಚು. ಉದ್ದ ಬಂದುಬಿಟ್ಟು 22 ಇಂಚು. 22 ಇಂಚಿಗೆ ಮಾರ್ಕ್ ಮಾಡಿಕೊಂಡು 22 ಇಂಚಿಗೆ ಮಾರ್ಕ್ ಮಾಡಿ 22 ಇಂಚು ಉದ್ದ. ಇಲ್ಲಿ 2 ಇಂಚು ನಾವು ಇದು ಗುಂಡಿಗೆ ಮಡ್ಚೋದಕ್ಕೆ ಬಿಡಬೇಕು. 9 ಇಂಚು ರೆಡಿ ಬಂದಿರೋದು. ನಾನು 1 ಇಂಚ್ ಜಾಸ್ತಿನೇ ತಗೊಂಡಿದ್ದೀನಿ, ಯಾಕಂದರೆ ಇದರಲ್ಲಿ ಫ್ರಂಟು ಮತ್ತು ಬ್ಯಾಕು ಬೇರೆ ಬೇರೆಯೇ ಕಟ್ ಮಾಡಬೇಕು. ಫ್ರಂಟು ಬ್ಯಾಕು ಒಟ್ಟೊಟ್ಟಿಗೆ ಕಟ್ ಮಾಡೋದಕ್ಕೆ ಬರೋದಿಲ್ಲ. ನೋಡಿ, ಇಷ್ಟಾದ್ಮೇಲೆ ಈ ಕಡೆ ಈ ಓಪನ್ ಇರೋ ಜಾಗದಲ್ಲಿ ಇಲ್ಲಿ 2 ಇಂಚ್ ಇದೆ ಅಲ್ವಾ, ಇಲ್ಲಿ 2 ಇಂಚಿಗೆ ಇರೋದೇ ಕಲರ್ ಚಾಪೀಸು. ನೋಡಿ, 2 ಇಂಚಿಗೆ ಈ ರೀತಿ ಒಂದು ಉದ್ದ ಲೈನ್ ಹಾಕಿ ಎರಡು ಇಂಚಿಗೆ ಈ ರೀತಿ ಗೆರೆ ಹಾಕೊಳ್ಳಿ. ಇದು ಗುಂಡಿಗೆ ಮತ್ತೆ ಗುಂಡಿ ಮನೆ ಮಾಡೋದಕ್ಕೆ ಮಡ್ಚ್ಕೊಂಡಾಯ್ತು. ಇಲ್ಲ ಅಂದರೂ ಸಹಿತ ನೀವು ಇದೇ ರೀತಿ ಮಾರ್ಕ್ ಮಾಡಿ ಈಗ ಬಿಟ್ಕೊಬೋದು. ಈಗ ನಮಗೆ ಎದೆ ಸುತ್ತಳತೆ ತಗೊಂಡ್ವಿ, ಅದನ್ನು ನಾವು ಇಲ್ಲಿ ನೋಡ್ಕೊತಿದ್ದೀವಿ. 9 ಇಂಚ್ ಬಂದಿತ್ತು, 1 ಇಂಚು ಎಕ್ಸ್ಟ್ರಾ. ಹಾಗೆಯೇ ಈ ಥರ ಆದಮೇಲೆ ಮೇಲಿಂದ ಇಲ್ಲಿ 2 ಇಂಚಿಗೆ ಒಂದು ಗೆರೆ ಹಾಕೊಬೇಕು. ಈ ರೀತಿ 2 ಇಂಚಿಗೆ. ಇದು ಯಾಕೆ ಅಂತ ಹೇಳ್ತೀನಿ. ಇದು ಸ್ವಲ್ಪ ಕ್ರಾಸ್ ಆಗಿ ಶೋಲ್ಡರ್ ಅಟ್ಯಾಚ್ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಒಂದು ಸ್ಟ್ರೈಟ್ ಆದ ಗೆರೆನ ಹಾಕೊಬೇಕು. ನಂತರ ನಾವು ಇಷ್ಟೆಲ್ಲ ಆದಮೇಲೆ ಇಲ್ಲಿಂದ 2 ಕಾಲು, ಈಗ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಮಕ್ಕಳಿಗೆ 2 ಕಾಲು ಸಾಕು, ಕುತ್ತಿಗೆ ಅಗಲ. ಇಲ್ಲಿಂದ ಒಂದು ರೌಂಡ್ಗೆ ಈ ಥರ ಕುತ್ತಿಗೆ ರೌಂಡಿಗೆ. ನಂತರ ಈಗ ಶೋಲ್ಡರ್ ತಗೊಬೇಕು. ಅಳತೆ ಶರ್ಟಲ್ಲಿ ಇಲ್ಲಿ ಬರುತ್ತಲ್ವಾ, ಇಲ್ಲಿ ಶೋಲ್ಡರ್ ತಗೋಬೇಕು. ಈ ಮಧ್ಯದಲ್ಲಿ ಇಲ್ಲಿ
ಶೋಲ್ಡರ್ ತಗೊಂಡು ಶೋಲ್ಡರ್ ಬಂದ್ಬಿಟ್ಟು 13 ಇಂಚಿದೆ, ಅದನ್ನು ಅರ್ಧ ಮಾಡಬೇಕು. 13 ಇಂಚ್ ಇರೋದನ್ನ ಅರ್ಧ ಮಾಡಿದಾಗ ಎಷ್ಟು ಬರುತ್ತೆ? 6.25 ಬರ್ತಾ ಇದೆ. 6.25ನ ನಾವು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕಬೇಕು. ಶೋಲ್ಡರನ್ನು ಅರ್ಧ 13 ಬಂತು, ಅರ್ಧ ಮಾಡಿದ್ವಿ, ಮಾರ್ಕ್ ಹಾಕಿದ್ವಿ. ನಂತರ ಇಲ್ಲಿಂದ ಇಲ್ಲಿಗೆ ಒಂದು ಈ ರೀತಿ ಹಾಕಬೇಕು. ನಂತರ ನಮಗೆ ಹಾರ್ಮೋಲ್ ಬೇಕೀಗ. ಈಗ ಇಲ್ಲಿಂದ ಇಲ್ಲಿಗೆ 2 ಕಾಲು ತಗೊಂಡು ನಾವು ರೌಂಡಾಗಿ ಇದು ಹಾಕಿದ್ವಿ ಶೇಪು, ಈ ಥರ ರೌಂಡಾಗಿ ತಗೊಳ್ಳಿ. ಇಲ್ಲಿಂದ ಶೋಲ್ಡರನ್ನು ಅಳತೆ ತಗೊಂಡು ಇಲ್ಲಿ ಶೋಲ್ಡರ್ ಅಳತೆನ ತಗೊಂಡು ಅದನ್ನು ಅರ್ಧ ಮಾಡಿ ನಾವು ಇಲ್ಲಿಟ್ವಿ ನೋಡಿ, ಇಲ್ಲಿಗೆ ಇಟ್ಟಿವಿ. ಇಲ್ಲಿಂದ ಈ ಥರ ಸ್ವಲ್ಪ ಕ್ರಾಸ್ ಆಗಿ ಡೌನಿಗೆ ತಗೊಬಂದು ಈಗ ಹಾರ್ಮೋಲ್ ಉದ್ದನ ಹಾಕಬೇಕು. ಹಾರ್ಮೋಲ್ ಉದ್ದ ಎಷ್ಟು ಬಂತು? ಬ್ಲೌಸಿಗೆಲ್ಲ ಮಾಡ್ಕೊಬಾರ್ದು. ಇದು ಶರ್ಟ್ ಆಗಿರೋದ್ರಿಂದ ತೋಳನ್ನು ಈ ಥರ ಉಲ್ಟಾ ಮಾಡಿಕೊಂಡು ನೀವು ಇಲ್ಲಿ ತಗೊಬೇಕು. 6 ಇಂಚ್ ಬರ್ತಾ ಇದೆ. 6 ಇಂಚಿಗೆ ಕಡಿಮೆ ಮಾಡಿಕೊಂಡ್ರೆ ಟೈಟ್ ಆಗಿಬಿಡತ್ತೆ. ನಾನು ಹೆಚ್ಚು ಕಡಿಮೆ ಒಂದು 6 ಕಾಲು ತಗೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ ತಗೊಬೇಕು, ಶೋಲ್ಡರ್ ಜಾಯಿಂಟ್ ಮಾಡ್ತೀವಲ್ಲ, ಹಾಗಾಗಿ 6.25ನೇ ತಗೊಂಡೆ. ಈಗ ನಾವು ಇಲ್ಲಿಗೂ ಸಹಿತ 6.25 ತಗೊಂಡು ಮಾಡಿ ಹೀಗೆ ಹಾರ್ಮೋಲ್ ಶೇಪನ್ನು ಹಾಕಬೇಕು. ಇಷ್ಟು ಫ್ರಂಟ್ ಪಾರ್ಟ್ ಆಯಿತು. ಇಲ್ಲಿ ನೋಡಿ 2 ಇಂಚು ಈ ರೀತಿ ಫೋಲ್ಡ್ ಮಾಡೋದಕ್ಕೆ, ಕುತ್ತಿಗೆ ಅಗಲ 2.25 ಇಂಚು. ಶೋಲ್ಡರನ್ನ ತಗೊಂಡು ಅರ್ಧ ಮಾಡಿ, ನೀವು ಮೈಯಲ್ಲಿ ತಗೊತೀರಾ ಅಂದರೆ ಶೋಲ್ಡರಿಂದ ಶೋಲ್ಡರಿಗೆ ಅಳತೆ ಇಟ್ಟು ಅದನ್ನು ಅರ್ಧ ಮಾಡಿ ನೀವು ಇಲ್ಲಿಂದ ಇಲ್ಲಿಡಿ. ಕುತ್ತಿಗೆ ಪಟ್ಟಿಯಿಂದ ಇಲ್ಲಿಗಿಟ್ಟಾಗ ಅದು ಅಳತೆ ಬರುತ್ತೆ. ಅಲ್ಲಿಂದ ನೀವು ಅವ್ರಿಗೇನೆ ಅಳತೆ ಮಾಡಿದಾಗ ಕಂಕಳ ಹತ್ರ ಅಳತೆ ಮಾಡಿ ಕಂಕಳು ಉದ್ದನ ತಗೊಳ್ಳಿ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಇಲ್ಲಿ ಕ್ರಾಸ್ ಬೇಕಿದ್ರೆ ನೀವು ಈ ರೀತಿ ಕ್ರಾಸ್ ಆಗು ಕಟ್ ಮಾಡ್ಕೊಬೋದು, ಇಲ್ಲ ಸ್ಟ್ರೈಟ್ ಆಗಿರಲಿ ಅಂದರೆ ಕಟ್ ಮಾಡ್ಕೋಬೋದು. ಈಗ ನೋಡಿ ಫ್ರಂಟ್ ಪಾರ್ಟ್ ಇಷ್ಟೇ. ಈಗ ಇನ್ನೊಂದು ಸತಿ ಬೇಕಾದ್ರೆ ಅಳತೆ ಹೇಳ್ತೀನಿ. ಉದ್ದನ ನೀವು ಈ ಶೋಲ್ಡರಿಂದ ತಗೊಳ್ಳಿ, 2 ಇಂಚು ಜಾಸ್ತಿ ಇಟ್ಕೊಳ್ಳಿ, ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ ಬೇಕು. ನಂತರ ಇಲ್ಲಿ ಗುಂಡಿಗೆ 2 ಇಂಚು ಈ ರೀತಿ ಬಿಡಿ. ಈ ಫಸ್ಟಿಗೆ ಸ್ಟಾರ್ಟಿಂಗ್ ಮಡ್ಚ್ಕೊಬೇಕು. ನಂತರ ಕುತ್ತಿಗೆ ಅಗಲನ ನೀವು ಸ್ವಲ್ಪ ದೊಡ್ಡವರ ಅಳತೆ ತೆಗೆದು ಚೂರು 2.25-3 ಹಿಂಗೆ ತಗೊಳ್ಳಿ. ಇವರು ಚಿಕ್ಕವರಾಗಿರೋದ್ರಿಂದ 2 ಕಾಲು ಸಾಕು. ಅಲ್ಲಿಂದ ಶೋಲ್ಡರ್ ಅಳತೆ ಮಾಡಿ ಅದು ಅರ್ಧ ಮಾಡಿ ಈ ಥರ ಸ್ವಲ್ಪ ಡೌನಿಗೆ ತಂದು ಹಾರ್ಮೋಲು ಅಂದರೆ ಕಂಕಳು ಶರ್ಟಲ್ಲಿ ತೋರಿಸ್ತೆ ಅಲ್ವಾ, ತೋಳು ಇಲ್ಲಿ ತಗೊಂಡು ಇಡಬೇಕು. ಈಗ ಏನೂ ಇಲ್ಲ, ಸಿಂಪಲ್. ಇದು ಫ್ರಂಟ್ ಪಾರ್ಟ್ ಇಷ್ಟ ಆಗುತ್ತೆ, ತುಂಬ ಈಸಿ ಫ್ರಂಟ್ ಶರ್ಟ್ ಕಟ್ಟಿಂಗು. ಈಗ ನಾವು ಕಟ್ ಮಾಡೋಣ. ಇಲ್ಲಿ ಓಪನ್ ಮಾಡ್ಕೊಬೇಕು, ಇದು ಕ್ಲೋಸ್ ಆಗಿರಬಾರ್ದು. ಇದು ಫ್ರಂಟ್ ಪಾರ್ಟ್ ಅಲ್ಲ ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬ ಈಸಿ ಫ್ರೆಂಡ್ಸ್ ಶರ್ಟ್ ಕಟ್ಟಿಂಗು. ಇದು ಸ್ಟಿಚ್ ಮಾಡ್ಕೊಳ್ಳುವಾಗ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಕ್ಕಾಗತ್ತೆ, ಅದಕ್ಕೆ ಇದು ಹೀಗೆ ಬಿಟ್ಟಿರ್ತೀನಿ. ಇಷ್ಟು ನೋಡಿ ಫ್ರೆಂಡ್ಸ್, ಇಷ್ಟು ಫ್ರಂಟ್ ಪಾರ್ಟ್ ಆಯಿತು. ಇಷ್ಟೇ. ಇಲ್ಲಿ ಬೇಕಿದ್ರೆ ನೀವು ಕ್ರಾಸ್ ಆಗಿ ಬೇಕಿದ್ರು ಕಟ್ ಮಾಡ್ಕೊಬೋದು. ಇದು ಫ್ರಂಟ್ ಪಾರ್ಟ್, ಇಷ್ಟು ಫ್ರಂಟ್ ಪಾರ್ಟ್ ಆಯಿತು. ಈಗ ಬ್ಯಾಕ್ ಪಾರ್ಟ್ ಯಾವ ರೀತಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಬ್ಯಾಕ್ ಪಾರ್ಟಲ್ಲಿ ನಿಮಗೆ ಕ್ಲೋಸ್ ಬರಬೇಕು, ಇಲ್ಲಿ ಕ್ಲೋಸ್ ಬರಬೇಕು. ಇಲ್ಲಿ ನಾವು ಕಟ್ ಮಾಡಿದ್ವಲ್ಲ ಹಾರ್ಮೋಲ್ ಹತ್ರ, ಬ್ಯಾಕಲ್ಲಿ ಕ್ಲೋಸ್ ಬರಬೇಕು. ಅದನ್ನೊಂದು ನೀವು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಬ್ಯಾಕಲ್ಲಿ ನೀವು ಈ ರೀತಿ ಓಪನ್ ಕಟ್ ಮಾಡಿಬಿಟ್ರೆ ಶರ್ಟ್ ಹಾಳಾಗ್ಬಿಡುತ್ತೆ. ಅದರಿಂದ ಬ್ಯಾಕಲ್ಲಿ ಕ್ಲೋಸ್ ಬರಬೇಕು. ನೆನಪಿಂದ ಈ ಶರ್ಟ್ ಅಂದರೆ ಫ್ರಂಟಲ್ಲಿ 2 ಕಡೆ ಈ ಥರ ಇಲ್ಲಿ ನಾವು ಹೊಲಿತೀವಿ, ಇಲ್ಲಿ ನಾವು ಜಾಯಿಂಟ್ ಮಾಡೋಕ್ಕಾಗತ್ತೆ. ಬ್ಯಾಕಲ್ಲಿ ಮಾತ್ರ ಇಲ್ಲಿ ಕ್ಲೋಸ್ ಬರಬೇಕು, ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಬ್ಯಾಕಲ್ಲಿ ಇಲ್ಲಿ ಕ್ಲೋಸ್ ಬರುತ್ತೆ, ಇಲ್ಲಿ ಓಪನ್ ಬರುತ್ತೆ ಹಾರ್ಮೋಲ್ ಹತ್ರ. ನೋಡಿ ಇಷ್ಟ ಆಯಿತು. ಈಗ ನಾವು ಬ್ಯಾಕ್ ಕಟ್ ಮಾಡೋಣ. ಈಗ ಬ್ಯಾಕ್ ಪಾರ್ಟು ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫ್ರಂಟ್ ಅರ್ಥ ಆದರೆ ನಿಮಗೆ ಬ್ಯಾಕು ತುಂಬಾ ಈಸಿ ಆಗುತ್ತೆ. ಇದನ್ನು ನೀವು ಕರೆಕ್ಟಾಗಿ ಈ ಥರ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಕರೆಕ್ಟಾಗಿ ಜೋಡಿಸ್ಕೊಂಡು ಇದನ್ನು 2 ಇಂಚ್ ಎಕ್ಸ್ಟ್ರಾ ಇರುತ್ತಲ್ವಾ, 2 ಇಂಚಿನ ಈ ಥರ ಮಡ್ಚ್ಕೊಂಡು ಕರೆಕ್ಟಾಗಿ ಈ ರೀತಿ, ಇದು ಎಕ್ಸ್ಟ್ರಾ ಶೋಲ್ಡರ್ ಅಟ್ಯಾಚಿಗೆ ಕ್ಲೀನಾಗಿ ಈ ರೀತಿ ಹಾರ್ಮೋಲು ಸ್ವಲ್ಪ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತೇಳಿ. ಫ್ರಂಟ್ ಪಾರ್ಟ್ ಕಟ್ ಮಾಡಾದ್ಮೇಲೆ ಈ ರೀತಿ ಹಾಕೋಬೇಕು.
ನೆಕ್ಸ್ಟು ಇದನ್ನು ಈ ರೀತಿ ಮಡ್ಚ್ಕೊಂಡು ಈ ಥರ ಸ್ಟ್ರೈಟ್ ಹಾಕೊಂಡ್ರೆ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಈಗ ಫ್ರಂಟಲ್ಲಿ ಒಂಚೂರು ಒಳಗಡೆ ಕಟ್ ಮಾಡ್ಕೊಬೇಕು. ಫ್ರಂಟ್ ಪಾರ್ಟು ಮೊದಲೇ ಬ್ಯಾಕ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ಬ್ಯಾಕು ಕ್ಲೋಸ್ ಇರಬೇಕು. ಬ್ಯಾಕು ತುಂಬಾನೇ ಈಸಿ. ಫ್ರಂಟ್ ನೀವು ನೀಟಾಗಿ ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಬ್ಯಾಕು ಇನ್ನೂ ತುಂಬ ಈಸಿ. ನೋಡಿ ಈ ರೀತಿ ಇದು ಶೋಲ್ಡರ್ ಅಟ್ಯಾಚ್. ಇನ್ನೊಂದು ಕಟಿಂಗ್ ಮಾಡೋಕ್ಕಿದೆ. ಅಂದರೆ ಈ ಥರ ಪಟ್ಟಿ ಇರುತ್ತಲ್ವಾ, ಶರ್ಟಲ್ಲಿ ಈ ರೀತಿ ಪಟ್ಟಿ ಇರುತ್ತಲ್ವಾ, ಈ ರೀತಿ ಪಟ್ಟಿನ ನಾನು ಈಗ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಈಗ ಫ್ರಂಟು ಬ್ಯಾಕು ಆಗಿದೆ. ಈ ಪಟ್ಟಿನ ನಾನು ಇವಾಗ ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈಗ ಫ್ರಂಟ್ ಬ್ಯಾಕು ಮುಗೀತು. ಈಗ ನಾವು ಕಾಲರ್ ಪಟ್ಟಿ ಹಾಗೆ ಈ ಶೋಲ್ಡರ್ ಪಟ್ಟಿ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಕಾಲರ್ ನಿಮಗೆ ಅಳತೆ ಕೊಟ್ಟರೆ ಓಕೆ ಫ್ರೆಂಡ್ಸ್. ಅಳತೆ ಕೊಟ್ಟಿಲ್ಲ ಅಂತಂದರೆ ರೆಡಿ ಕಾಲರು ಸಿಗುತ್ತೆ. ನೀವು ಎಷ್ಟು ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅಂತಂದರೆ ರೆಡಿ ಕಾಲರ್ ಸಿಗುತ್ತೆ. ಅದನ್ನು ನೀವು ಈ ಥರ ಬಟ್ಟೆಗೆ ಗಮ್ ಮಾಡ್ಬೋದು ಫ್ರೆಂಡ್ಸ್. ಈಗ ಶರ್ಟು ಫ್ರಂಟ್ ಬ್ಯಾಕ್ ಎಲ್ಲ ಆಯಿತು. ಈಗ ನಾವು ಕಾಲರು ಮತ್ತು ಶೋಲ್ಡರ್ ಪಟ್ಟಿ ಕಟ್ ಮಾಡಬೇಕು. ನಾನು ಏನು ಮಾಡ್ತೀನಿ ಅಂತಂದರೆ ಅಳತೆ ಕೊಟ್ಟರು ಅಂದರೆ ಅದೇ ಈ ಶರ್ಟಲ್ಲೇ ಕಾಲರ್ ಇರುತ್ತಲ್ಲ ಅದನ್ನೇ ಸೇಮ್ ಕಟ್ ಮಾಡ್ಕೊಳ್ತೀನಿ. ಸುಮ್ಮನೆ ಅಳತೆ ಅದು ಸುಮ್ಮನೆ ಮಿಸ್ ಆಗುತ್ತೆ. ಈಗ ನೋಡಿ ಒಂದಾದ್ರೆ ಆಲ್ರೆಡಿ ನಾನು ಬರೆದಿಟ್ಟಿದ್ದೀನಿ. ನೀವು ನೀಟಾಗಿ ಈ ರೀತಿ ಶೋಲ್ಡರನ್ನು ಕಾಲರನ್ನು ಈ ರೀತಿ ಇಟ್ಕೊಂಡು ಪೆನ್ಸಿಲಲ್ಲಿ ನೀಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಈ ಥರ ಬಂತಲ್ವಾ, ಇದನ್ನು ನೀವು ಇಲ್ಲಿ ಕರೆಕ್ಟಾಗಿ ಮಧ್ಯಕ್ಕೊಂದು ಈ ರೀತಿ ಹಾಕೊಳ್ಳಿ. ನೋಡಿ ಕಾಲರ್ ರೆಡಿ ಆಯಿತು. ಎಷ್ಟು ಬೇಕಾದರೂ ನೀವು ಇಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಶರ್ಟ್ ಕಾಲರು ರೆಡಿ ಆಗುತ್ತೆ. ಈಗ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಡೌನು ಸಹ ತಗೊಬೋದು ನೀವು. ನೋಡಿ ಇಷ್ಟು ಈಸಿಯಾಗಿ ಕಾಲರ್ ಕಟ್ಟಿಂಗ್ ಆಗೇ ಹೋಗುತ್ತೆ. ಇದನ್ನು ನೀವು ಈ ರೀತಿ ಪೀಸ್ ಬರುತ್ತಲ್ವಾ ಅದರಲ್ಲಿ ನೀವು ಇದನ್ನು ಹೀಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಇಲ್ಲಿ ಮಧ್ಯ ಒಂದು ಗೆರೆ ಈ ರೀತಿ ಬರೋ ರೀತಿ ಒಂದು ಸ್ಟಿಚ್ ಹಾಕ್ಬೋದು. ಇದು ರೆಡಿ ಕಾಲರು ಸಹ ಸಿಗುತ್ತೆ, ಸ್ವಲ್ಪ ದಪ್ಪದಲ್ಲಿ ಸಿಗುತ್ತೆ. ಇದು ಪೇಪರ್ ಕ್ಯಾನ್ವಾಸು, ದಪ್ಪ ಕ್ಯಾನ್ವಾಸು ರೆಡಿ ಸಿಗುತ್ತೆ, ಅದನ್ನು ಹಾಕೊಬೋದು. ಇಲ್ಲಾಂದರೆ ಶರ್ಟ್ ಕ್ಯಾನ್ವಾಸ್ ಕಾಲರೇ ಬೇರೆ ಸಿಗುತ್ತೆ. ಇದು ನನ್ನ ಹತ್ರ ಈಗ ಬ್ಲೌಸ್ ಕ್ಯಾನ್ವಾಸ್ ಇತ್ತು, ಕಟ್ ಮಾಡಿ ತೋರಿಸಿದ್ದೀನಿ. ಇದು ಕರೆಕ್ಟಾಗಿ ಈ ರೀತಿ ಬರುತ್ತೆ. ನೋಡಿ ಶರ್ಟು ಇದನ್ನು ಹೊಲಿಯುವಾಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಮಗೆ ಈ ಶೋಲ್ಡರ್ ಪಟ್ಟಿ ಆಗಬೇಕು. ಈ ಶೋಲ್ಡರ್ ಪಟ್ಟಿನೂ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತಂದರೆ ನಾವು ಈ ರೀತಿ ಬಟ್ಟೆನ ಇಟ್ಕೊಬೇಕು. ಅಳತೆದು ನೋಡಿ. ಈಗ ನಾವೇನು ಮಾಡಬೇಕು ಅಂತಂದರೆ ನಾನು ನಿಮ್ಗೆ ಈಸಿ ಮೆಥಡ್ ತೋರಿಸ್ಕೊಡ್ತೀನಿ. ಶೋಲ್ಡರು ಇದನ್ನು ನಾವು ಅಳತೆ ಮಾಡ್ಕೊಬೇಕು. ಅಳತೆ ಮಾಡಿಕೊಂಡು ಎಷ್ಟಿದೆ ಅಂದರೆ 12.5 ಇದೆ. 12.5ನ ನಾವು ಈ ರೀತಿ ಮಡ್ಚ್ಕೊಬೇಕು. 12.5ನ ಅರ್ಧ ಮಾಡಬೇಕಾಗತ್ತೆ. 12.5ನ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ? 6.5 ಬರುತ್ತೆ. 6.5ನ 6.5 ಪ್ಲಸ್ ಒಂದು ಆ ಕಡೆ ಈ ಕಡೆ ಸ್ಟಿಚ್ಚಿಂಗಿಗೆ ಅಂತಂದರೆ 7 ಇಂಚ್ ಇಟ್ಕೊಳ್ಳಿ. 7 ಇಂಚ್ ಆಯ್ತಲ್ವಾ. ಈಗ ನಾವು ಈ ಶರ್ಟನ್ನು ಈ ರೀತಿ ಮಡ್ಚಬೇಕು. ಅಂದರೆ ತುಂಬ ಕಷ್ಟ ಅನ್ನೋರಿಗೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರೋರಿಗೆ ಈ ಮೆಥಡ್ ಆರಾಮಾಗಿ ನೀವು ಫಾಲೋ ಮಾಡ್ಬೋದು. ನೋಡಿ ನೀಟಾಗಿ ಈ ರೀತಿ ಮಡ್ಚ್ಕೊಂಡ್ರೆ ಇಲ್ಲಿ ಪಾಯಿಂಟ್ ಮಾಡ್ಬೋದು. ನೀವು ಎಷ್ಟಿದೆ ಅಂತಲೂ ಸಹಿತ ನೋಡ್ಕೊಬೋದು. ಎಷ್ಟಿದೆ ಅಂತಂದರೆ ಶರ್ಟಲ್ಲಿ
3.5 ಇದೆ, ಈ ಕಡೆ ಸೈಡು 3.5 ಇದೆ. ಎರಡೂ ಸೈಡಲ್ಲೂ 3.5ನೇ ಇದೆ. ನಾವು ಅರ್ಧ ಇಂಚು ಅಂದರೆ ಜಾಯಿಂಟ್ ಮಾಡೋದಕ್ಕೆ ಬೇಕಾಗತ್ತಲ್ವಾ, ಹಾಗಾಗಿ ಎರಡೂ ಸೈಡಲ್ಲೂ ಸ್ವಲ್ಪ 3.5ನೇ ಇದೆ. ಎರಡೂ ಸೈಡಲ್ಲೂ 4 ಇಂಚನ್ನೇ ಇಟ್ಕೊಬೇಕು. ಯಾಕಂದರೆ ಒಂದರಲ್ಲಿ ಕ್ರಾಸ್ ಬರುತ್ತೆ, ಇದರಲ್ಲಿ ಕ್ರಾಸ್ ಏನೂ ಬಂದಿಲ್ಲ ನೋಡಿ. ಮತ್ತು ಇಲ್ಲಿಂದ ನಾವು ಕುತ್ತಿಗೆ ಅಗಲ ಎಷ್ಟು ಇಟ್ವಿ, 2 ಕಾಲು ಇಟ್ವಲ್ಲ, 2 ಕಾಲಿಗೆ ಈ ರೀತಿ ರೌಂಡ್ ಮಾಡ್ಕೊಬೇಕು, ರೌಂಡಾಗಿ ಹಾಕೊಬೇಕು. ನಂತರ ಸ್ವಲ್ಪ ಈ ರೀತಿ ಡೌನಿಂಗಲ್ಲಿ ತೆಗೆದ್ರೆ ಕರೆಕ್ಟಾಗಿ ಬರುತ್ತೆ. ನಿಮಗೆ ಇನ್ನೂ ಕನ್ಫ್ಯೂಸ್ ಆಯಿತು ಅಂತಂದರೆ ನೀವು ಈ ರೀತಿಯೂ ಸಹಿತ ಇಟ್ಕೊಂಡು ಕಟ್ ಮಾಡ್ಬೋದು ನೋಡಿ. ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ಫ್ರಂಟ್ ಪಾರ್ಟ್ ಇರುತ್ತಲ್ವಾ, 4 ಇಂಚ್ ಇದರಲ್ಲಿ ನಿಮಗೆ ಶೋಲ್ಡರ್ ಪಟ್ಟಿ ಎಷ್ಟುದ್ದ ಬೇಕು ಅಂತ ಹೇಳಿ ತಗೊಂಡು ಮಾರ್ಕ್ ಮಾಡಿ ಇದನ್ನು ನೀಟಾಗಿ ಇದ್ರ ಮೇಲೆ ಇಟ್ಕೊಂಡು ನೀವು ಈ ರೀತಿ ಕಟ್ ಮಾಡಿದ್ರೆ ಕರೆಕ್ಟಾಗಿ ಅಳತೆ ಅನ್ನೋದು ಬರುತ್ತೆ. ಇದು ನಾವು ಸ್ಟಿಚಿಂಗಿಗೆ ಅಂತ ಅರ್ಧ ಇಂಚು 1/4 ಇಂಚ್ ಜಾಸ್ತಿ ಬಿಟ್ವಲ್ಲ, ಅದೇ ನೋಡಿ. ನೀವು ಈ ಥರ ಇಟ್ಕೊಂಡ್ರೆ ಎಷ್ಟು ಉದ್ದ ಬೇಕು ಅನ್ನೋದೊಂದು ನೋಡ್ಕೊಂಡ್ಬಿಟ್ರೆ ನಂತರ ನೀವು ಇದನ್ನು ಈ ರೀತಿ ಇಟ್ಕೊಂಡು ಆರಾಮಾಗಿ ಕಟ್ ಮಾಡ್ಕೊಬೋದು ನೋಡಿ. ಶೋಲ್ಡರ್ ಪಟ್ಟಿ ಈ ರೀತಿ ಶೋಲ್ಡರ್ ಪಟ್ಟಿ ರೆಡಿ ಆಗತ್ತೆ. ಇದೇ ರೀತಿದು 2 ಪಟ್ಟಿ ಬೇಕಾಗತ್ತೆ. ಸ್ಟಿಚ್ ಮಾಡುವಾಗ ನಾನು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ನಿಮಗೆ. ಹಾಗೇನೆ ಇದು ಬಂದು ಬ್ಯಾಕು, ಹಾಗೇನೆ ಇದು ಶೋಲ್ಡರ್ ಪಟ್ಟಿ, ಹಾಗೇನೆ ಕಾಲರ್ ಕಟ್ ಮಾಡೋದು, ಕಾಲರು ಇಷ್ಟು. ಆಮೇಲೆ ಸ್ಲೀವ್ ಬಂದ್ಬಿಟ್ಟು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ತೀನಿ. ಇದು ಕಾಲರ್ ಅಂತ ಹೇಳಿ ನೋಡ್ಕೊಳ್ಳೋಣ. ಅಳತೆ ಶರ್ಟಲ್ಲಿ ಸ್ಲೀವ್ ಉದ್ದ ಬಂದ್ಬಿಟ್ಟು, ಸ್ಲೀವ್ ಉದ್ದನ 6.5 ಇದೆ. ಚೆನ್ನಾಗಿ ಮಡ್ಚಬೇಕು ಅಂತಂದರೆ 1 ಇಂಚ್ ಬೇಕು, 6.5 ಇದೆ. ನಾನು 8 ಇಂಚ್ ಇಟ್ಕೊತೀನಿ. ನೀಟಾಗಿ ಸ್ವಲ್ಪ ದಪ್ಪ ಚೆನ್ನಾಗಿ ಈ ಥರ ಪಟ್ಟಿ ಮಡ್ಚಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಪೈಪಿಂಗ್ ಏನು ಕೊಡೋದಕ್ಕೆ ಇದು ಗೌರ್ಮೆಂಟ್ ಸ್ಕೂಲ್ ಇದಲ್ವಾ, ಹಾಗಾಗಿ 1.5 ಅಷ್ಟು ನಾನು ಬಿಟ್ಕೊಳ್ತೀನಿ. ಹಾಗೆಯೇ 2 ಇಂಚಿಗೆ ಇದು ಬ್ಲೌಸಿನ ಥರ ನೀವೇನು ತುಂಬ ಶೇಪಲ್ಲಿ ಕಟ್ ಮಾಡೋದು ಬೇಡ, ಹಾಗೆ ನಾರ್ಮಲ್ ಆಗಿ ತಗೊಂಡ್ರೆ ಆಯಿತು. ಇದು ನೀವು ಎಷ್ಟು ಇದು ಅಗಲ ಬೇಕೋ ಅಲ್ಲಿಗಿಂತ 1 ಇಂಚು ಜಾಸ್ತಿ ಇಟ್ಕೊಳ್ಳಿ. ಹಾಗೆ ಸ್ಲೀವನ್ನು ಅಷ್ಟೇ ಎಷ್ಟು ಬೇಕೋ ಅಲ್ಲಿಗಿಂತ 1 ಇಂಚು ಜಾಸ್ತಿ ಇಟ್ಕೊಳ್ಳಿ. ಇದು ಡೌನಿಂಗ್ ಮಾತ್ರ 2 ಇಂಚ್ ಸಾಕು. ಅಂದರೆ ಸ್ಯಾರಿ ಬ್ಲೌಸ್ ಥರ ನೀವು ಜಾಸ್ತಿ ಏನು ಬೇಡ, ಸ್ಯಾರಿ ಬ್ಲೌಸ್ ಥರ ಜಾಸ್ತಿ ಡೌನಿಂಗ್ ಎಲ್ಲ ತಗೊಳ್ಳೋದು ಬೇಡ. ಇಷ್ಟು ನೀವು ಮಡ್ಚಿಬಿಟ್ರೆ ನೀಟಾಗಿ ಸ್ಲೀವ್ ಬರುತ್ತೆ. ಉದ್ದ ಇಡ್ರಿ ಅಂತಂದರೆ ಉದ್ದ ಇಡ್ರಿ, ಇಲ್ಲ ಅಂತಂದರೆ ಆಫ್ ತೊಗೊಳಂದ್ರೆ ಆಫ್ ಇಡಿ ನೋಡಿ. ಇಷ್ಟು ತುಂಬ ಡೌನಿಂಗ್ ಈಗ ಸ್ಯಾರಿ ಬ್ಲೌಸಿಗೆಲ್ಲ ತೆಗಿಬೇಡಿ, ಶರ್ಟಿಗೆ ನಾರ್ಮಲ್ ಆಗಿರಲಿ. ಫ್ರೆಂಡ್ಸ್ ಕಾಲರ್ ತೋರಿಸ್ದೆ, ಹಾಗೆ ಪಟ್ಟಿ ತೋರಿಸ್ದೆ, ಹಾಗೆ ಇದು ಫ್ರಂಟ್ ಬ್ಯಾಕು ಎಲ್ಲ ಕಟ್ ಮಾಡಿ ಹೇಳ್ಕೊಟ್ಟೆ, ಹಾಗೆ ಸ್ಲೀವ್ ಕಟ್ ಮಾಡೋದು ಹೇಳ್ಕೊಟ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ, ಸ್ಟಿಚಿಂಗ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಶರ್ಟ್ ಕಟ್ಟಿಂಗನ್ನು ಹೇಗೆ ಸ್ಟಿಚ್ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಆದರೆ ಯಾರು ಲೈಕ್ ಮಾಡದೆ ಹೋಗ್ಬೇಡಿ, ಲೈಕ್ ಎಷ್ಟು ಬರುತ್ತೆ ನೋಡಿಕೊಂಡು ನಾನು ನೆಕ್ಸ್ಟ್ ಇದರ ಸ್ಟಿಚಿಂಗನ್ನು ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ.